ಹೇಳಿದ್ದನ್ನ ಸಮರ್ಥನೆ ಮಾಡ್ಕೊಳಕ್ ಆಗೋದಿಲ್ಲ. ಅದೇನಾದ್ರೂ ಆಗಿದ್ರೆ ಹಂಗೇನಾದ್ರು ನಾನು ಕೇಳಿಲ್ಲ. ಆದ್ರೆ ಈಗ ಏನಾಗಿದ್ದು ಸರ್, ಯಾರು ಎದ್ದು ನಿಂತಾಗೂ ಸಹಜವಾಗಿ ವಿರೋಧ ಪಕ್ಷದವರು ಅವ್ರ ಹೆಸರು ಕೂತ್ಕೊಂಡು ಸ್ವಲ್ಪ ಡಿಸ್ಟರ್ಬ್ ಮಾಡೋದಂತೂ ಇತ್ತು. ಎಲ್ಲರೂ ಕೂತಿದ್ದಾರೆ. ಅಲ್ಲಿ ವಿರೋಧ ಪಕ್ಷ ನಾವು ಇಲ್ಲ ಮಾಡಿ, ಅದು ನಿಮ್ಮ ಹಕ್ಕಿದೆ. ಐ ಆಮ್ ನಾಟ್ ಡಿಬೇಟಿಂಗ್ ದಟ್ ಎಟ್ ಆಲ್. ಈಗ ಏನಾಗ್ತಾ ಇದೆ, ವೈಯಕ್ತಿಕವಾಗಿ ಹೋಗಕ್ ಸ್ಟಾರ್ಟ್ ಮಾಡಿದ್ರಿ. ಅದು ನಿಮ್ ಕಡೆಯಿಂದ ಪ್ರಚೋದನೆ. ಈಗ ನಿಮ್ಗೂ ಗೊತ್ತಿದೆ ಎಲ್ಲಿ ಶಿವಲಿಂಗ ನಿಮ್ಗೆ ಗೊತ್ತಿದೆ. ನೀವು ಅದಕ್ಕೆ ಪ್ರಯತ್ನ ಮಾಡಿ ಅವ್ರು ಆಗಿದ್ದಾರೆ. ಅದು ತಪ್ಪು. ಯಾರಿಗೂ ನಿಂದನೆ ವೈಯಕ್ತಿಕವಾಗಿ ನಿಂದನೆ ಮಾಡೋ ಹಕ್ಕು ಈ ಸದನವೂ ಕೊಟ್ಟಿಲ್ಲ, ಸಂವಿಧಾನನೂ ಕೊಟ್ಟಿಲ್ಲ. ನಂದು ಒಂದೇನಂದ್ರೆ, ಅವ್ರಂತದ್ ಏನಾದ್ರು ಮಾಡಿದ್ರೆ ನೀವು ಅದ್ರ ಬಗ್ಗೆ ಸೂಕ್ತವಾದಂತ ನಿರ್ಧಾರ ತಗೊಳ್ಳಿ. ಸುನೀಲ್ ಅವರೇ, ನಾನು ಹೇಳ್ತಾ ಇರೋದು, ಇದು ಪ್ರಚೋದನೆ ಕೊಟ್ಟಾಗ ಹಿಂಗಾಯ್ತು, ಇಷ್ಟೆಲ್ಲ ನಿಮ್ಗೆ ನೋವಾಗ್ತಾ ಇದೆ. ಪ್ರಚೋದನೆ ಇರ್ಲಾರ್ದೆ ಕೌನ್ಸಿಲ್ನ ವಿರೋಧ ಪಕ್ಷದ ನಾಯಕರು ನಾರಾಯಣ ಸ್ವಾಮಿ ಅವರು ಕಲಬುರಗಿನಲ್ಲಿ ನಾಯಿ ಅಂತ ಹೇಳಿದ್ದಾರೆ. ಸುನೀಲ್ ಅವರೇ, ಅವ್ರು ಕೇಳಿ ಸರ್. ಅದಾದ್ಮೇಲೆ ಏನ್ ನಾಯಿ ಅಂದ್ರೆ ಅದೇನು ಅನ್ಯತಾ ಅಲ್ಲ. ನಾಯಿಯೇ ನಾರಾಯಣ, ನನ್ನ ಹೆಸರು ಅಲ್ಲ. ನಾಯಿ ಅಂದ್ರೆ ನಾರಾಯಣ, ನನ್ನ ಹೆಸರು ನಾರಾಯಣ ಸ್ವಾಮಿ ಅಂತ ಅವರೇ ಹೇಳಿದ್ದು. ಅವಾಗ ವಿತೌಟ್ ಪ್ರೊವೊಕೇಶನ್ ನನಗೆ ನಾಯಿ ಅಂದ್ಬಿಟ್ರು. ನಾವು ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ವು ಅಂತ ಎಲ್ಲ ಸುಳ್ಳು ಇವತ್ತು ಅದೇ ಸಮರ್ಥನೆ ಮಾಡ್ತಾರೆ. ತಪ್ಪು ಪ್ರಕಾರ ನಾರಾಯಣ, ನನ್ನ ಹೆಸರು ನಾರಾಯಣ ಸ್ವಾಮಿ ಅಂತ ಹೇಳಿದ್ದಾರೆ. ಅದು ಮಾನ್ಯ ಅಧ್ಯಕ್ಷ ವೈಯಕ್ತಿಕವಾಗಿ ಪ್ರೊವೋಕೇಟ್ ಮಾಡಿದ್ರೆ ಹಿಂಗೆಲ್ಲ ಮಾತಾಡಬಹುದು ಅಂತ ನೀವು ಹೇಳ್ತಾರೆ. ಒಬ್ರು ಸಚಿವರು ಒಪ್ಕೊಳ್ತಾರೆ. ಯಾರಿಗೂ ಸಮರ್ಥನೆ ಮಾಡ್ತಾ ಇಲ್ಲ. ಅವ್ರು ಹೇಳಿರೋದು ತಪ್ಪು. ಆದ್ರೆ ಈ ಅನುಕಂಪ ಯಾಕೆ ನಿಮ್ಗೆ ಇಷ್ಟು ಕರುಣೆ ಬಂದಿಲ್ಲ ಅಷ್ಟೇ ಕೇಳ್ತಾ ಇರೋದು. ನೀವು ಕೂಡ ಅವಾಗ ಹೇಳ್ಬೇಕಾಗಿತ್ತು ನಿಮ್ ಲೀಡರ್ಗೆ. ಹಿಂಗ್ ಹೇಳ್ಬಾರ್ದಾಗಿತ್ತು. ಸರಿಯಲ್ಲ. ಈಗ ಸೀನಿಯರ್ ಪಕ್ಷದ ಗೌರವ ಇದೆ ನಮ್ಗೆ. ತಾವು ಹೇಳಿದಿರಲ್ಲ, ಗೊತ್ತಾಗುತ್ತೆ ನಿಮಗೆ ಬಹಳ ಖುಷಿ ಕೊಟ್ಟಿದೆ. ಬಜೆಟ್ ಸೆಷನ್ ಅನ್ನ ನೋಡಿ ಬಂದಿದ್ದಲ್ಲ. ಆಯ್ತು, ಹೇಳಿದ ಕೇಳಿ. ಈಗ ನೀವೆಲ್ಲ ಸತೀಶ್ ಅವರು ಹೇಳಿದ್ದೀರಿ, ಸುನೀಲ್ ಅವರು, ಅಶೋಕ್ ಅವರು ಮಾತಾಡಿದ್ದೀರಿ. ನಿಲ್ಲಪ್ಪ ಒಂದ್ ಸೆಕೆಂಡ್. ಅಧ್ಯಕ್ಷರೇ, ನಾವು ಧರಣಿಯಲ್ಲಿದ್ದೀರಿ, ನಾವು ಘೋಷಣೆಗಳನ್ನು ಕೂಗ್ತಾ ಇದ್ದೀರಿ. ನಾವು ಧರಣಿಯಲ್ಲಿರೋದು ಘೋಷಣೆಗಳು ಏನೇ ಕೂಗಿದ್ರು ಕೂಡ ಅದು ರೆಕಾರ್ಡಲ್ಲಿ ಹೋಗಲ್ಲ. ಫಸ್ಟು ನಾವೇನಾದರೂ ಆ ಥರ ಕೆಟ್ಟ ಪದ ಉಪಯೋಗ ಮಾಡಿದ್ರೂ ನಾವು ಇಂಥಗಣಕ್ಕೆ ಕ್ಷಮಾಪಣೆ ಕೇಳೋಕ್ಕೆ ರೆಡಿ ಇದ್ದೀರಿ. ನಾವು ವೈಯಕ್ತಿಕವಾಗಿ ಅವರ ಹೆಂಡತಿ ಬಗ್ಗೆ ಅಥವಾ ಅವ್ರ ಮನೆಯವ್ರ ಬಗ್ಗೆ ನಾವ್ಯಾರು ಮಾತಾಡಿಲ್ಲ, ಯಾವುದು ಮಾತಾಡಿಲ್ಲ. ಪಾರ್ಟಿ ಬಿಟ್ಟು ಪಾರ್ಟಿಗೆ ಹೋಗಿದ್ದೀರಾ ಅಂತ ಹೇಳಿದಿರಿ, ದೇವೇಗೌಡರಿಗೆ ಮೋಸ ಮಾಡಿದ್ದೀರಾ ಅಂತ ಹೇಳಿದಿರಿ. ತಪ್ಪೇನದು? ಅವರು ಹೇಳ್ತಾರೆ ನಮ್ಮನ್ನ. ನನ್ನೆ ಮೋಸ ಏನ್ ಮಾಡಿದಾರೆ ಅಂತ ಹೇಳ್ಬೇಕು ವಿರೋಧ ಪಕ್ಷ ನಾಯಕರು. ಅವ್ರು ಏನ್ ಮೋಸ ಮಾಡಿದಾರೆ ಅನ್ನೋದು ಹೇಳ್ಬೇಕು. ದೇವೇಗೌಡರಿಗೆ ಬೆನ್ನು ಚೂರಿ ಹಾಕಿದ್ದಾರೆ. ದೇವೇಗೌಡರು ಬಾಯಿ ಬಂದಾಗ ಬಚ್ಚೇಗೌಡರು ಬೈತಿರ್ಬೇಕಾದ್ರೆ ಪ್ರೆಸ್ ಮೀಟ್ ಅಲ್ಲಿ ಕೂತಿದ್ರೆ ಪ್ರೆಸ್ ಮೀಟ್ ಅಲ್ಲಿ ಪಕ್ಕ
ನೀವು ಇವತ್ತು ಅವ್ರ ದ್ರೋಹ ನೀವೆಲ್ಲ ಇದ್ದೀರಾ, ನೀವು ಅವ್ರಿಗೆ ದ್ರೋಹ ಬಂದಿರೋದು. ನೀವೆಲ್ಲ ಅಲ್ಲೇ ಇದ್ದೀರಾ. ದೇವೇಗೌಡರು ಬಹಳ ಕೆಟ್ಟಾಗಿ ಮಾತಾಡ್ತಾ ಮಾತಾಡ್ತಿರಲ್ಲಿ ನೀವು ಮಾಡಿದ್ರೆ ಸ್ವಾಭಿಮಾನಕ್ಕೆ ಪ್ರಜಾಪ್ರಭುತ್ವದಲ್ಲಿ ಅವಕಾಶ ಇದೆ. ಏನಂತ ಅದಲ್ಲಪ್ಪ ಪಕ್ಷ ಅವರು ತಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ತೆಗೆಸ್ ನೋಡಿ. ಇದರಲ್ಲಿ 100ಕ್ಕೆ 80 ಜನ ಅದೇ ತರ ಇದ್ದಾರೆ ಹೇಳ್ರಿ. ಇವ್ರ ಕಾಮತ್ ಅವರು ಹೀಗೆ ಮಾಡಿದಾಗ ಅವ್ರು ಅಂದ್ರು ನಾನ್ ನಿಮ್ಮನ್ನ ತಂದವನು ನಾನಿಲ್ಲ ಅಂದ್ರೆ ನೀವಿಲ್ಲ. ರಾಜಕೀಯ ಆಗುತ್ತೆ. 13ನೇವನು ಎಲ್ಲಿದ್ರಿ ನೀವು? 110 ರೇ ನೀವು ಸ್ವಂತ ಯಾವತ್ತೂ ಬಂದಿಲ್ಲ ರೀ. ನೀವೆಲ್ಲ ಮಾಡಿಸ್ತಾರೆ ವಿತೌಟ್ ಆಪರೇಷನ್ ಜನರ ಪ್ರೀತಿ ಕಟ್ಟೋದ್ಕಲ್ಲಿ ಈ ರೀತಿ ಆದ್ರೆ ನಡೀಲಿ. ಅಲ್ಲಿ ಸೀಟ್ ಸಿಗುತ್ತೆ, ಇಲ್ಲಿ ಸೀಟ್ ಸಿಕ್ಕಲ್ಲ. ಇದೇ ರೀತಿ ಆದ್ರೆ ಮತ್ತೆ ಇವರು ಯಾಕೆ ಮಾತಾಡ್ತಾರೆ? ಮಾತಾಡ್ತಾರೆ ದಲಿತರಿಲ್ಲ, ಅಲ್ಪಸಂಖ್ಯಾತರಿಲ್ಲ, ಅವ್ರ ಹತ್ರ ಮಾತಾಡಬೇಡಿ. ಅಧ್ಯಕ್ಷ ನೀವು ದಯವಿಟ್ಟು ಈ ವಿರೋಧ ಪಕ್ಷ ನಾಯಕರು ಮಾತಾಡ್ಲಿ ಹೊಡಿತಾ ಇದ್ದೆ ಕೇಳಿ. ನಂದು ಸ್ವಾಮಿ ಅವರೇ, ಷಡಕ್ಷರೇ, ಪ್ರತಿಪಕ್ಷ ನಾಯಕ ಒಂದು ಸೆಕೆಂಡ್ ನಾನು ಕೊಡ್ತೇನೆ. ಈಗ ನಾನು ನಿನ್ನೆನೂ ಕೂಡ ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಹೇಳಿದೆ, ನೀವು ಪಾರ್ಟಿ ಬಿಟ್ಟು ನಾಕಾರ ಪಾರ್ಟಿಗೆ ಹೋಗಿದ್ದೀರಾ ಅಂತ. ತಪ್ಪೇನಿದೆ ಅದರಲ್ಲಿ? ಮಾದೇವಸ್ವಾಮಿನೂ ಅದೇ ಪಾರ್ಟಿಯಲ್ಲಿಲ್ಲ, ಅವರು ಪಾರ್ಟಿ ಬಿಟ್ಟು ಪಾರ್ಟಿಗಳು ಜಂಪ್ ಆಗಿದ್ರು. ಅಲ್ಲ, ನರೇಂದ್ರ ಸ್ವಾಮಿ ನಮ್ಮ ಪಾರ್ಟಿಗೂ ಬಂದಿದ್ರು, ಬಿಜೆಪಿ ನಮ್ಮ ಪಾರ್ಟಿಗೂ ಬಂದಿದ್ರು, ನಮ್ಮ ಸರ್ಕಾರದಲ್ಲಿ ಮಂತ್ರಿ ಆಗಿದ್ರು, ಮಂತ್ರಿಯಾಗಿ ಮಜಾ ಮಾಡಿದ್ರು, ಖಾಲಿ ಮಾಡ್ಕೊಂಡು ಖಾಲಿ ನಿನ್ನಂತ 100 ಜನ ಬರ್ತಾರೆ, ನಿನ್ನಂತ 100 ಜನ ಬರ್ತಾರೆ, ನಿನ್ನಂತ 100 ಜನ ಕರ್ಕೊಂಬರ್ತೀನಿ. ನೀನು ಪಾರ್ಟಿ ಬಿಟ್ಟು 50 ಪಾರ್ಟಿ ನಾನು ಒಂದೇ ಪಾರ್ಟಿ ಗೊತ್ತಿದೆ ಅಲ್ಲ. ನೀನು ಯಾರು ಮತ್ತೆ ನೋಡ್ತೇನೆ ಆಯ್ತು. ಶಿವಲಿಂಗ ಕಳ್ಳ ಅಂತ ಹೇಳಿದ್ರಲ್ಲಪ್ಪ, ಕಾಯಿ ಕಳ್ಳ, ಕೊಬ್ಬರಿ ಕಳ್ಳ, ಅದೆಂತದ ಕಳ್ಳ ಅಂತ ನಿಮಗೆ ಮಾನ ಮರ್ಯಾದೆ ಇದ್ರು ತೋರಿಸ್ರಿ. ಈಗಲೂ ಹೇಳ್ತೀನಿ ಆ ಪದ. ಇಲ್ಲಿ ಕಳ್ಳ ಹೌದು ಪಾರ್ಟಿನೇ ಸೇರಿಲ್ಲ. ಹೇಳಿದ್ರೆ